ಸಾಧುಗಳಿಗೆ ಅಮೃತವನ್ನು ಕುಡಿಸಿ ಶ್ರೀಮಾತೆಯವರು ಆಶ್ರಮವಾಸಿಗಳನ್ನು ವಜ್ರೇಶ್ವರಾನಂದ ಎಂದೊಬ್ಬ ಸಾಧುಗಳು ಮಠದ ಕೆಲಸಗಳನ್ನು ಬಹಳ ಚೆನ್ನಾಗಿ ಮಾಡಿಕೊಂಡು ಬರುತ್ತಾ ತಮ್ಮ ಸೇವಾನಿಷ್ಠೆಯಿಂದ ಹಿರಿಯ ಸಾಧುಗಳ ಪ್ರೀತ್ಯಾಧಾರಗಳಿಗೆ ಪಾತ್ರರಾಗಿದ್ದರು. ಆದರೆ ಅವರ ಮನಸ್ಸಿಗೆ ಅನಿಸತೊಡಗಿತು, ನಾನು ಹಿರಿಯ ಸಾಧುಗಳ ಮೆಚ್ಚುಗೆ ಗಳಿಸುತ್ತಾ ನನ್ನ ಅಹಂಕಾರವನ್ನು ಕೊಬ್ಬಿಸಿಕೊಳ್ಳುವುದಕ್ಕಿಂತ ಎಲ್ಲಾದರೂ ಏಕಾಂತ ತಪಸ್ಸು ಮಾಡಿಕೊಂಡು ಮಠದ ಸದಸ್ಯರಾಗಿದ್ದುಕೊಂಡು ಹೀಗೆ ಸಾಧ್ಯವಿಲ್ಲ. ಟ್ರಸ್ಟಿಗಳು ಇದಕ್ಕೆ ಅನುಮತಿ ಕೊಡುವುದಿಲ್ಲ. ಮಠದಲ್ಲೇ ಇದ್ದುಕೊಂಡು ತಪಸ್ಸು ಮಾಡಬಹುದಲ್ಲ ಎಂದು. ಆದ್ದರಿಂದ ಪಡೆಯೋಣ, ಅವರ ಅನುಮತಿ ಕೊಟ್ಟರೆ ಉಳಿದವರು ಯಾರೂ ಅಲ್ಲಗಳೆಯಲಾರರು ಎಂದುಕೊಂಡು ಉದ್ಬೋಧನಕ್ಕೆ ಬಂದು ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಆಗ ಶ್ರೀಮಾತೆಯವರು, ಏನಪ್ಪ, ಯಾವ ಕ್ಷೇತ್ರಕ್ಕೆ ಹೋಗಬೇಕೆಂದಿದ್ದಿ? ಕೈಯಲ್ಲಿ ಹಣವಿದೆಯೇ ಎಂದು ವಿಚಾರಿಸಿದರು. ಅದಕ್ಕೆ ಸ್ವಾಮಿಗಳು, ಕಾಶಿಗೆ ಹೋಗಬೇಕೆಂದುಕೊಂಡಿದ್ದೇನೆ, ಕೈಯಲ್ಲಿ ಹಣ ಇಲ್ಲ, ನಡೆದುಕೊಂಡೇ ಹೋಗಬೇಕೇನೆ ಕಕ್ಕುಲತೆಯಿಂದ ನುಡಿದರು. ಮಗು, ಇದು ಕಾರ್ತಿಕ ಮಾಸ, ಅಕ್ಟೋಬರ್ ನವೆಂಬರ್ ತಿಂಗಳಿನ ಸಮಯ. ಉತ್ತರ ಭಾರತದಲ್ಲಿ ಕೊರೆಯುವ ಚಳಿಗಾಲ. ಜನ ಹೇಳುತ್ತಾರೆ ಅಂತ. ನಾನಾದರೂ ತಾಯಿ ನಿನಗೆ ಹೋಗು ಅಂತ ಹೇಗೆ ನಾನು ಹೇಳಲಿ? ಅಲ್ಲದೆ ನಿನ್ನ ಹತ್ತಿರ ಹಣ ಕೂಡ ಇಲ್ಲ. ಏನು ನಿನಗೆ ಹಸಿವೆಯಾದಾಗ ಅನ್ನ ಯಾರು ಹಾಕುತ್ತಾರೆ ಎಂದು ಆ ತಾಯಿ ಕರುಳಿನ ಪ್ರೀತಿ ಪೂರ್ವಕ ಆಕ್ಷೇಪಕ್ಕೆ ಕಿವಿಗೊಟ್ಟು ವಜ್ರೇಶ್ವರಾನಂದರು ತಮ್ಮ ಆಲೋಚನೆಯನ್ನು ಅಲ್ಲಿಯೇ ಕೈಬಿಟ್ಟರು. ಅಲ್ಲಿ